ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಪ್ಪಟ್ಟು ಮಾಡೋಣ ಅಂತ ಈ ಕಪ್ಪಲ್ಲಿ ನಾನು ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ಆ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಎಲ್ಲ ಮೆಜರ್ಮೆಂಟು ಕೂಡ ನಾನು ಅದೇ ಕಪ್ಪಲ್ಲೇ ನಾನು ಮೆಜರ್ಮೆಂಟ್ ತೊಗೊಂಡಿರೋದು. ಸೊ ನಾವು 1 ಕಪ್ನ ಕಡಲೆ ಬೀಜ ತೊಗೊಂಡು ಉಟ್ಕೋತಾ ಇದ್ದೀನಿ. ಸೊ ನೀಟಾಗೆ ಉಟ್ಕೋಬೇಕು, ತುಂಬಾ ಸೀಸ್ಬಾರ್ದು. ಈ ಥರ ನೋಡಿ ಲಾಸ್ಟಿಗೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನಾನು ಅದೇ ಮೆಷರ್ಮೆಂಟ್ ಕಪ್ಪಲ್ಲೇ ಕಡಲೆ ಕೂಡ ನಾನು ತೊಗೊಂಡಿದ್ದೀನಿ. 1 ಕಪ್ ಕಡಲೆ ಬೀಜಗೆ 1 ಕಪ್ಪು ಕಡಲೆ ತೊಗೋತಾ ಇದ್ದೀನಿ, ಸೇಮ್ ಮೆಷರ್ಮೆಂಟು. ಸೊ ನಾನು ಕಡಲೆ ಬೀಜ ಎಲ್ಲ ನೀಟಾಗಿ ಹುರಿತಾ ಇದ್ದೀನಿ ನೋಡಿ ಈ ಥರ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೇ. ಇದಕ್ಕೇನು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡೋದೇ ಬೇಕಿಲ್ಲ. ಒಂದು ಅಕ್ಕಿ ಇಟ್ಟಿದ್ರೆ ಸಾಕು, ನೀವು ಮೈದಾ, ಚಿರೋಟಿ ರವೆ ಏನೂ ಮಿಕ್ಸ್ ಮಾಡೋದು ಬೇಡ. ಕೆಲವರು ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋತಾರೆ, ಅದು ಕೂಡ ಏನೂ ಬೇಕಿಲ್ಲ. ಇದಕ್ಕೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇದೇ ಥರ ಟ್ರೈ ಮಾಡಿ ಒಂದ್ಸರಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೇ ಇರುತ್ತೆ. ಸೊ ನಾನು ಕಡಲೆ ಬೀಜ ಎಲ್ಲ ಹುರಿದಾದ್ಮೇಲೆ ಈ ಥರ ಕಾಣಿಸ್ತಿದೆ, ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನು ಕಡಲೆನ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ತುಂಬ ಸ್ಮೂತಾಗೂ ಮಾಡ್ಕೊಬಾರ್ದು, ತುಂಬ ಕಾಳು ಥರನೂ ಹಂಗೆ ಇರಬಾರ್ದು ಕಡಲೆ. ಸ್ವಲ್ಪ ತರ್ತರಿ ಥರ ಇರಬೇಕು ನೋಡಿ, ಈ ಥರ ಕಾಣಿಸ್ತಿದೆ ಅಲ್ವಾ. ಸೊ ಒಂದೇ ಸಮ ನೀವು ಮಿಕ್ಸಿ ಆನ್ ಮಾಡಿದ್ರೆ ನುಣ್ಣಗಾಗ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಸರಿ ಆನ್ ಮಾಡಿ ಆಫ್ ಮಾಡಿ, ಆನ್ ಮಾಡಿ ಆಫ್ ಮಾಡಿ, ಈ ಥರ 2 ಟೈಮ್ಸ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ, ತರ್ತರಿ ಥರ ಕಾಣಿಸುತ್ತೆ ನೋಡಿ. ಈ ಥರ ಅಷ್ಟಿದ್ರೆ ಸಾಕು. ಸೊ ಕಡಲೆ ಬೀಜ ಎಲ್ಲ ತಣ್ಣಗಾಗಿತ್ತು, ಅದನ್ನೆಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ. ಸೊ ಅದು ಕೂಡ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಮಿಕ್ಸಿ ಮಾಡ್ಕೊಬೇಕು. ಅದು ಕೂಡ ಒಂದ್ಸರಿ ಆನ್ ಆಫ್ ಆ ಥರ ಮಾಡ್ಕೋಬೇಕು. ತುಂಬ ಕಾಳಿದ್ರೂ ಅದು ಕಡಲೆ ಬೀಜ ಅದೇ ಥರ ಇದ್ದರೆ ಬೀಜ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಮತ್ತು ನಿಪ್ಪಟ್ಟು ತೊಟ್ಟೋದಕ್ಕೂ ಬರಲ್ಲ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬ ನುಣ್ಣಗೂ ಆಗಬಾರ್ದು, ಅಷ್ಟು ಚೆನ್ನಾಗಿರಲ್ಲ. ಸೊ ಈ ಥರ ತರ್ತರಿ ಥರ ಮಾಡಿಕೊಂಡ್ರೆ ಯಾವ ಥರ ನೋಡಿದ್ರಿ ಅಲ್ವಾ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಅದೇ ಥರ ತರ್ತರಿ ಥರ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಸೊ ನಾನು ಏನು ಮೆಷರ್ಮೆಂಟ್ ಕಡಲೆ ಬೀಜ ಎಲ್ಲ ತೊಗೊಂಡಿದ್ನೋ ಅದೇ ಮೆಷರ್ಮೆಂಟಲ್ಲಿ, ಅದೇ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟು ಕೂಡ ತೊಗೋತಾ ಇದ್ದೀನಿ. ನಾನು 1 ಕಪ್ಪು ಕಡಲೆ ಬೀಜಕ್ಕೆ 4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಸೊ ಹಾಗೇನೆ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ಗುಂಟೂರು ಮತ್ತು ಬ್ಯಾಡಗಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು, ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ನಿಮ್ಮ ಮನೇಲಿ ಏನಾದರೂ ಮೆಣಸಿನ್ಕಾಯಿ ಇಲ್ಲ ಅಂದರೆ ಪಾಕೆಟ್ ಬರುತ್ತಲ್ವ ಅಚ್ಕಾರದ ಪುಡಿ, ಅದನ್ನಾದರೂ ಯೂಸ್ ಮಾಡ್ಬೋದು. ಸೊ ನಾನು ಈ ಥರ ಎಲ್ಲ ತರಕಾರಿಗೆ ರುಬ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಅಕ್ಕಿ ಹಿಟ್ಟು ಮತ್ತು ಕಡಲೆ ಬೀಜ, ಕಡಲೆ ಎಲ್ಲ ಹಾಕಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೋತಾ ಇದ್ದೀನಿ. ಇದು ಆಪ್ಷನಲ್, ಎಳ್ಳು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಎಲ್ಲ ಡ್ರೈ ಆಗೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಹಾಗೆ ಉಪ್ಪು ಒಂದ್ಸರಿ ಟೇಸ್ಟ್ ಮಾಡಿ, ಇನ್ನೂ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 3 ಸ್ಪೂನಷ್ಟು ಕಾದಿರೋ ಅಂಥ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ನಾನು ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಹಾಕಿ. ಮೈದಾ ಏನೂ ಬೇಕಿಲ್ಲ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಮಾಡಿದ್ರೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು ಹೀಗೇನೆ. ಹಾಗೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಒಂದೇ ಸರಿ ಹಾಕ್ಕೊಂಬಿಡಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸೊ ರೊಟ್ಟಿ ಹಿಟ್ಟನ್ನ ಹೇಗೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾಗುತ್ತೆ ರೊಟ್ಟಿ ಹಿಟ್ಟು, ಅದೇ ಥರನೇ ಇದನ್ನೂ ಕಲಿಸ್ಕೊಳ್ಳಿ ಅಷ್ಟೇ. ಹಾಗೆ ಇನ್ ಕೇಸ್ ಏನಾದರೂ ನಿಮಗೆ ಸ್ವಲ್ಪ ತೊಟ್ಟಬೇಕಾದ್ರೆ ಒಡೆಯೋ ಚಾನ್ಸಸ್, ಅಥವಾ ಎಣ್ಣೆಗೆ ಹಾಕಿದ್ಮೇಲೆ ಏನಾದರೂ ನಿಪ್ಪಟ್ಟು ಒಡೆಯೋ ಚಾನ್ಸಸ್ ಇದ್ದರೆ ಏನಾಗುತ್ತೆ, ಕಡಲೆ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋ ಥರ ಅನಿಸುತ್ತೆ. ಸೊ ಆವಾಗ ಸ್ವಲ್ಪ ನೋಡಿಕೊಂಡು ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೋದು. ಏನು ಹೇಳಿರೋ ಮೆಷರ್ಮೆಂಟಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ಇನ್ ಕೇಸ್ ಏನಾದರೂ ಅಕ್ಕಿ ಹಿಟ್ಟು ಕೆಲವೊಂದು ಸರಿ ಚೇಂಜ್ ಆಗಿರುತ್ತೆ ಅಲ್ವಾ, ಏನಾದರೂ ಆ ಥರ ಇತ್ತು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಏನೂ ಆಗಲ್ಲ. ಹಾಗೆಯೇ ನಾನು ಈ ಉಂಡೆ ನೋಡಿ ಈ ಥರ ತೊಟ್ಟಿರೋದು. ನೀಟಾಗಿ ನಾನು ಯಾವುದೇ ಥರ ಪ್ರೆಸ್ಸಿಂಗ್ ಮಿಷಿನನ್ನು ಇಟ್ಕೊಂಡಿಲ್ಲ, ಹಾಗೆಯೇ ಕೈಯಲ್ಲೇ ತೊಟ್ಟಿದ್ದೀನಿ. ಬೇಗನೆ ತೊಟ್ಬೋದು, ಏನಾಗಲ್ಲ. ಸೊ ಎಣ್ಣೆಗೆ ಹಾಕಿ ಅದು ಬೇಯೋಷ್ಟೊತ್ತಿಗೆ ನಾವು ಇದನ್ನು ಇನ್ನೊಂದು ಸೈಡಲ್ಲಿ ನಿಪ್ಪಟ್ಟನ್ನ ರೆಡಿ ಮಾಡ್ಕೊಬೋದು ತಟ್ಟಿ, ಕೈಯಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಸ್ವಲ್ಪ ಸುಮ್ಮನೆ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಅರ್ಧ ಕಾದಿದ್ರೆ ಚೆನ್ನಾಗಿರಲ್ಲ. ಸೊ ಒಂದ್ಸರಿ ಹಾಕ್ಬಿಟ್ಟು ನೋಡಿ, ಹಾಕಿದ ತಕ್ಷಣ ಈ ಥರ ಮೇಲ್ ಬಂದರೆ ಎಣ್ಣೆ ಕಾದಿದೆ ಅಂತ. ಸೊ ನಾನು ನಿಪ್ಪಟ್ಟೆಲ್ಲ ತೊಟ್ಟಿರೋದು ಕೈಯಲ್ಲೇ ತೊಟ್ಟಿರೋದು. ನಾನು ಮಾಮೂಲಿ ಹೋಳಿಗೆ ಪೇಪರ್ ಬರುತ್ತಲ್ಲ ಅದರಲ್ಲೇ ತಟ್ಟಿರೋದು. ಹಾಗೆ ಎಣ್ಣೆಗೆ ಹಾಕಿದ್ದೀನಿ ನೋಡಿ ನೀಟಾಗಿ. ಸೊ ಸ್ವಲ್ಪ ಒಂದು 1 ಮಿನಿಟ್ಸ್ ಆದಮೇಲೆ ಹಿಂಗೆ ನೀಟಾಗಿ ಈ ಕಡೆಯಿಂದ ತಿರ್ವಾಕೊಳ್ಳಿ, ಮತ್ತೆ ಅದು ನೀಟಾಗಿ ಆ ಕಡೆ ಸೈಡ್ ಬೇಯಬೇಕಲ್ವಾ, ಹಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ನೀಟಾಗಿ ಸ್ವಲ್ಪ ಕಲರ್ ಗೊತ್ತಲ್ಲ ನಿಪ್ಪಟ್ಟು ಕಲರು, ಆ ಥರ ಕಲರ್ ಬರಬೇಕು. ಇನ್ನೂ ಸ್ವಲ್ಪ ವೈಟ್ ಇತ್ತು ಅಂತಂದರೆ ಅದು ಇನ್ನೂ ಆಗಿರಲ್ಲ. ಮತ್ತೆ ಏನಾಗುತ್ತೆ, ಕೆಲವೊಂದು ಸರಿ ಸುತ್ತ ಬೆಂದಿರುತ್ತೆ, ಮಧ್ಯ ಸ್ವಲ್ಪ ಮೆತ್ತಗಿರುತ್ತೆ, ಆ ಥರ ಆಗುತ್ತೆ. ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ನೀಟಾಗಿ ಬೇಯಿಸ್ಕೊಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ತುಂಬ ದಪ್ಪನೂ ತೊಟ್ಟಬಾರ್ದು, ತುಂಬ ತೆಳ್ಳಗೂ ತೊಟ್ಟಬಾರ್ದು. ತೊಟ್ಟಬೇಕಾದ್ರೆ ಈ ಥರ ದಪ್ಪ ತೊಟ್ಟಿದ್ರೆ ಏನಾಗುತ್ತೆ ಅಂತಂದರೆ ಮೇಲ್ಗಡೆ ಲೇಯರ್ ಸ್ವಲ್ಪ ಬೆಂದಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ, ರೊಟ್ಟಿ ಥರ ಮೆತ್ತಗೆ ಬಂದುಬಿಡುತ್ತೆ. ಇನ್ ಕೇಸ್ ಏನಾದರೂ ತುಂಬ ತೆಳ್ಳಗೆ ತೊಟ್ಟಿದ್ರೆ ಏನಾಗುತ್ತೆ, ತುಂಬ ಗಡ್ಸ್ ಬರುತ್ತೆ. ಸೊ ಮೀಡಿಯಮಾಗೆ ನಿಪ್ಪಟ್ಟು ನೋಡಿರ್ತೀರ ಅಲ್ವಾ, ಆ ಥರ ಸೈಜಲ್ಲಿ ನೋಡಿಕೊಂಡು ನೀವು
ಥಿಕ್ನೆಸ್ನ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಸರಿ ಒಂದು ತೊಟ್ಬಿಟ್ಟು ಹಾಕಿ ನೋಡಿ ಎಣ್ಣೆಗೆ ಯಾವ ಥರ ಬರುತ್ತೆ ಅಂತ ಮತ್ತೆ ಒಂದು ಚೆಕ್ ಮಾಡಿದ್ಮೇಲೆ ಅದೇ ಥರ ನೀವು ಮಾಡ್ಕೋಬೋದು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಇದನ್ನು. ಇದಕ್ಕೆ ಕೆಲವರು ಕಡಲೆ ಹಿಟ್ಟು, ಮೈದಾ, ಚಿರೋಟಿ ರವೆ ಮಿಕ್ಸ್ ಮಾಡ್ಕೋತಾರೆ. ಯಾವುದು ಬೇಡ, ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.